ಸಮುದ್ರ ಮಥನ ದೇವರು ಮತ್ತು ಅರಸರು ಸೇರಿ ಸಮುದ್ರಕ್ಕಾಗಿ ಮಾಡಿದ ಮಹಾಯತ್ನ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹಿಂದೂ ಪುರಾಣದಲ್ಲಿನ ಅತ್ಯಂತ ಅದ್ಭುತವಾದ ಘಟನೆಯಾದ ಸಮುದ್ರ ಮಥನದ ಕಥೆಯನ್ನು ತಿಳಿದುಕೊಳ್ಳೋಣ. ಒಮ್ಮೆ ದೂರ್ವಾಸ ಮಹರ್ಷಿಗಳ ಶಾಪದಿಂದ ದೇವತೆಗಳು ತಮ್ಮ ಶಕ್ತಿ ಮತ್ತು ವೈಭವವನ್ನು ಕಳೆದುಕೊಂಡರು. ಈ ಅವಕಾಶವನ್ನು ಬಳಸಿಕೊಂಡ ಅಸುರರು 3 ಲೋಕಗಳ ಮೇಲೆಯೂ ಆಕ್ರಮಣ ನಡೆಸಿದರು. ದೇವತೆಗಳು ಸೋತು ಶ್ರೀ ಮಹಾವಿಷ್ಣುವಿಗೆ ಶರಣಾದರು. ಆಗ ವಿಷ್ಣುವು ದೇವತೆಗಳಿಗೆ ಒಂದು ಉಪಾಯ ಹೇಳಿದರು. ಅಸುರರೊಂದಿಗೆ ಸೇರಿ ಕ್ಷೀರಸಾಗರವನ್ನು ಮಥಿಸಿ ಅದರಿಂದ ಅಮೃತ ಹೊರಬರುತ್ತದೆ. ಆ ಅಮೃತವನ್ನು ಸೇವಿಸಿದರೆ ನಿಮ್ಮ ಶಕ್ತಿ ಮರಳಿ ಬರುತ್ತದೆ. ದೇವತೆಗಳು ಅಸುರರೊಂದಿಗೆ ಒಪ್ಪಂದ ಮಾಡಿಕೊಂಡರು. ಮಂದಾರ ಪರ್ವತವನ್ನು ಮಂಥನದ ಕೋಲಾಗಿ ಮತ್ತು ವಾಸುಕಿ ನಾಗವನ್ನು ಹಗ್ಗವಾಗಿ ಬಳಸಲಾಯಿತು. ಆದರೆ ಮಂದಾರ ಪರ್ವತವು ಸಮುದ್ರದೊಳಗೆ ಮುಳುಗಲು ಆರಂಭಿಸಿತು. ಆಗ ವಿಷ್ಣುವು ಕೂರ್ಮಾವತಾರವನ್ನು ತಾಳಿ ತನ್ನ ಬೆನ್ನಿನ ಮೇಲೆ ಮಂದಾರ ಪರ್ವತವನ್ನು ಹೊತ್ತು ನಿಲ್ಲಿಸಿದನು. ನಂತರ ದೇವರು ಮತ್ತು ಅಸುರರು ಮಂಥನವನ್ನು ಆರಂಭಿಸಿದರು. ಮಂಥನದ ವೇಳೆ ಮೊದಲು ಹೊರಬಂದದ್ದು ಭಯಾನಕ ಹಾಲಾಹಲ ವಿಷ. ಆ ವಿಷದ ಉಷ್ಣದಿಂದ ಇಡೀ ಬ್ರಹ್ಮಾಂಡವೇ ನಾಶವಾಗುವ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗ ದೇವತೆಗಳು ಪರಮಶಿವನ ಶರಣಾದರು. ಭಗವಾನ್ ಶಿವನು ಲೋಕದ ರಕ್ಷಣೆಗೆ ಆ ವಿಷವನ್ನು ಕುಡಿದನು. ಪಾರ್ವತೀ ದೇವಿಯು ವಿಷವು ಹೊಟ್ಟೆಗೆ ಇಳಿಯದಂತೆ ಶಿವನ ಕಂಠವನ್ನು ಹಿಡಿದಳು. ಆದ್ದರಿಂದ ಶಿವನ ಕಂಠವು ನೀಲಿ ಬಣ್ಣವಾಯಿತು. ಆಗಿನಿಂದ ಶಿವನನ್ನು ನೀಲಕಂಠ ಎಂದು ಕರೆಯಲಾಯಿತು. ಮತ್ತೆ ಮಂಥನ ಮುಂದುವರಿಯಿತು. ಒಂದೊಂದಾಗಿ ಅನೇಕ ದಿವ್ಯ ರತ್ನಗಳು ಹೊರಬಂದವು. ಕಾಮಧೇನು, ಉಚ್ಚೈಶ್ರವ ಕುದುರೆ, ಐರಾವತ ಆನೆ, ಕೌಸ್ತುಭಮಣಿ, ಕಲ್ಪವೃಕ್ಷ, ಅಪ್ಸರೆಯರು ಮತ್ತು ಮಹಾಲಕ್ಷ್ಮೀ ದೇವಿಯು ಸಮುದ್ರದಿಂದ ಪ್ರತ್ಯಕ್ಷಳಾದಳು. ಲಕ್ಷ್ಮೀ ದೇವಿಯು ಶ್ರೀ ಮಹಾವಿಷ್ಣುವನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ಕೊನೆಗೆ ಧನ್ವಂತರಿ ದೇವರು ಕೈಯಲ್ಲಿ ಅಮೃತ ಕಳಶ ಹಿಡಿದು ಹೊರಬಂದರು. ಅಮೃತವನ್ನು ಕಂಡ ತಕ್ಷಣ ಅಸುರರು ಅದನ್ನು ಕಸಿದುಕೊಂಡರು. ಆಗ ವಿಷ್ಣುವು ಅಪರೂಪದ ಸುಂದರಿಯ ರೂಪವಾದ ಮೋಹಿನಿ ಅವತಾರವನ್ನು ತಾಳಿದರು. ಮೋಹಿನಿಯ ಸೌಂದರ್ಯಕ್ಕೆ ಮೋಹಗೊಂಡ ಅಸುರರು ಅಮೃತವನ್ನು ಹಂಚುವ ಜವಾಬ್ದಾರಿಯನ್ನು ಆಕೆಗೆ ನೀಡಿದರು. ಮೋಹಿನಿಯು ಚತುರತೆಯಿಂದ ದೇವತೆಗಳಿಗೆ ಮಾತ್ರ ಅಮೃತವನ್ನು ನೀಡಿದಳು. ಆದರೆ ರಾಹು ಎಂಬ ಅಸುರನು ದೇವರ ವೇಷ ಧರಿಸಿ ಅಮೃತ ಕುಡಿಯಲು ಕುಳಿತನು. ಸೂರ್ಯ ಮತ್ತು ಚಂದ್ರರು ಇದನ್ನು ಗುರುತಿಸಿ ವಿಷ್ಣುವಿಗೆ ತಿಳಿಸಿದರು. ತಕ್ಷಣ ವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ರಾಹುವಿನ ತಲೆಯನ್ನು ಕತ್ತರಿಸಿದನು. ಆದರೆ ಅಮೃತವು ಈಗಾಗಲೇ ಅವನ ಗಂಟಲವರೆಗೆ ತಲುಪಿದ್ದರಿಂದ ಅವನ ತಲೆ ಅಮರವಾಗಿ ರಾಹು ಮತ್ತು ದೇಹ ಕೇತು ಆಯಿತು. ಈ ಘಟನೆಯಿಂದ ದೇವತೆಗಳು ಮತ್ತೆ ಶಕ್ತಿಶಾಲಿಯಾದರು ಮತ್ತು ಅಸುರರನ್ನು ಸೋಲಿಸಿದರು. ಈ ಕಥೆಯ ಸಂದೇಶ ಏನು? ಜೀವನದಲ್ಲಿಯೂ ಯಶಸ್ಸು ಎಂಬ ಅಮೃತವನ್ನು ಪಡೆಯಬೇಕಾದರೆ ಕಷ್ಟ, ತಾಳ್ಮೆ ಮತ್ತು ಸಹಕಾರ ಅಗತ್ಯ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬುದ್ಧಿವಂತಿಕೆ ಮತ್ತು ಧರ್ಮದ ಮಾರ್ಗವೇ ಅಂತಿಮವಾಗಿ ಜಯ ತರುತ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.